ಹೀರೋಗಳಿಗಷ್ಟೇ ನೋಡಿದೀರಾ ಫ್ಯಾನ್ಸ್ ನ ಅಂತ ಹೇಳಿದ್ರಿ, ಈ ರೀತಿ ಫ್ಯಾನ್ಸ್ ನ. ಬಟ್ ಇನ್ನೊಂದು ನೋಡಿ ನಿಮ್ಗೆ ಅಂತ ಅನ್ಸುತ್ತೆ ಆಗಿರೋದು ಒಂದು ಫ್ಯಾನ್ಸ್ ವಾರು. ಹೀರೋ ಫ್ಯಾನ್ಸ್ ಕಿತ್ತಾಡೋದು ನೋಡಿದೀವಿ, ಆದ್ರೆ ಫಾರ್ ದ ಫಸ್ಟ್ ಟೈಮ್ ಲೇಡಿ ಮತ್ತೆ ಬೇರೆ ಇವ್ರಿಗೆ ಫ್ಯಾನ್ಸ್ ವಾರ್ ನಡೀತಿರುವಂತದ್ದು. ಸೊ ಆ ಫ್ಯಾನ್ಸ್ ವಾರ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸಂಗೀತ ಅವರು? ಏನಾದ್ರು ಮೆಸೇಜ್ ಕೊಡಕ್ ಇಷ್ಟಪಡ್ತಾರೆ? ನಾವು ಗೇಮ್ ಅಲ್ಲಿ ಇರ್ಬೇಕಿದ್ರೆ ಫ್ಯಾನ್ ವಾರ್ ನಡೀತಿತ್ತು, ಅದು ನನಗೆ ಏನು ಐಡಿಯಾನೇ ಇರಲಿಲ್ಲ ಮನೆ ಒಳಗೆ ಇರ್ಬೇಕಿದ್ರೆ. ಬಿಕಾಸ್ ನಾವು ನಮ್ಮಲ್ಲೇ ಬಿಸಿ ಇರ್ತಿದ್ವಿ, ನಮಗೇನು ಗೊತ್ತಿರ್ಲಿಲ್ಲ. ಬಟ್ ಹೊರಗಡೆ ಬಂದಾಗ ನಂಗೆ ಈ ವಿಷಯಗಳು ಗೊತ್ತಾದಾಗ ತುಂಬಾ ಬೇಜಾರಾಯ್ತು. ಸ್ಪೆಷಲಿ ನನ್ನ ಫ್ಯಾಮಿಲಿಗೆ ಕೆಲವು ವಿಷಯದಲ್ಲಿ ಅಟ್ಯಾಕ್ ಮಾಡಿರೋಂಥದ್ದು ತುಂಬಾ ಬೇಜಾರಾಯ್ತು ಅವಾಗ. ಸೊ ಅದಾದ್ಮೇಲೆ ನಿಧಾನಕ್ಕೆ ಇವಾಗ ಸ್ಲೋ ಆಗ್ತಾ ಇದೆ. ಸೊ ಫ್ಯಾನ್ಸ್ ಗಳಕ್ಕೆ ಹೇಳಕ್ ಇಷ್ಟಪಡ್ತೀನಿ, ನಾವುಗಳು ಒಳಗಿರ್ಬೇಕಿದ್ರೆ ಆಟಕ್ಕೋಸ್ಕರ, ಆ ಒಂದು ಟ್ರೋಫಿಗೋಸ್ಕರ ಮಾತಾಡ್ತಿದ್ವಿ, ಇಲ್ಲ ಡಿಬೇಟ್ ಮಾಡ್ತಿದ್ವಿ, ಏನೋ ಮಾಡ್ತಾ ಇರ್ತಿದ್ವಿ. ಅದೆಲ್ಲದು ಆಟದಕ್ಕೋಸ್ಕರ, ಗೆಲ್ಬೇಕು ಅನ್ನೋದಕ್ಕೋಸ್ಕರ ಮಾತ್ರ. ಎಲ್ಲೂ ಕೂಡ ಯಾರು ಪರ್ಸನಲ್ ಯಾರಿಗೂ ಹೇಳ್ಬೇಕು ಅಂತ ಇರ್ಲಿಲ್ಲ. ಅದೇ ಸುದೀಪ್ ಸರ್ ಕೂಡ ಹೇಳಿದ್ರು, ಅಲ್ಲಿ ಬಂದಿರೋರ್ ಬಗ್ಗೆ ಹಿಂದೆ ಏನೇ ಹೇಳಿರ್ಬೋದು, ಬಟ್ ಇಲ್ಲಿ ಏನ್ ನಡೀತಿದ್ಯೋ ಅದು ನಿಜ ಅಂತ. ಸೊ ಅಲ್ಲಿ ಒಂದು ಮುಖ್ಯ ದ್ವಾರದ ಹೊರಗಡೆ ಕಾಲಿಡ್ತಾ ಇದ್ದ ಹಾಗೆ ಆ ಗೇಮ್ ಅಲ್ಲಿಗೆ ಮುಗಿಯುತ್ತೆ. ಸೊ ಅದ್ರ ಮುಂದೆ ನಮಗೆ ಗೇಮ್ ಅಲ್ಲಿರುವಂತ ಮನಸ್ತಾಪಗಳಾಗಿರ್ಬೋದು, ಗಲಾಟೆಗಳಾಗಿರ್ಬೋದು ಕ್ಯಾರಿ ಮಾಡೋದು ಇಟ್ಸ್ ಚೈಲ್ಡಿಶ್ನೆಸ್ ಅಂತ ಅನ್ಸುತ್ತೆ. ಆ ಮುಖ್ಯ ದ್ವಾರದ ಮುಂದೆ ಕಾಲಿಡ್ತಿದ್ದಂಗೆ ನಾವೆಲ್ಲ ನಮ್ಮ ನಾರ್ಮಲ್ ಬದುಕಿಗೆ ವಾಪಸ್ ಬರ್ತೀವಿ. ಇನ್ಯಾವ ಟ್ರೋಫಿನೂ ಗೆಲ್ಬೇಕಾಗಿಲ್ಲ. ಸೊ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೀವಿ, ನಾವೆಲ್ಲ ಚೆನ್ನಾಗಿ ಮಾತಾಡ್ಕೊಂತಿದೀವಿ. ನೀವುಗಳು ಕೂಡ ಎಲ್ಲರೂ ಒಂದಾದ್ರೆ, ಈ ಸಪೋರ್ಟರ್ಸ್ ಫ್ಯಾನ್ಸ್ ಎಲ್ಲರದು ಫ್ಯಾನ್ಸ್ ಒಂದಾದ್ರೆ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದ್ ಒಳ್ಳೆ ಹೆಸರು ಬರುತ್ತೆ ಅಂತ ಅನ್ಕೊಂತೀನಿ. ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಕರ್ನಾಟಕದಲ್ಲಿ. ಸೊ ಯಾರು ಕೂಡ ಯಾರಿಗೂ ಹೇಟ್ರೇಟ್ ಕ್ರಿಯೇಟ್ ಮಾಡಬೇಡಿ, ಪ್ರೀತಿ ಶೇರ್ ಮಾಡಿ. ಜೊತೆಗಿರುವಂತ ಸುಮಾರಷ್ಟು ಪ್ರೀತಿ ವಿಡಿಯೋಗಳಿದಾವೆ, ಅದನ್ನ ಶೇರ್ ಮಾಡ್ಕೊಂಡು ಪಾಸಿಟಿವಿಟಿ ಸ್ಪ್ರೆಡ್ ಮಾಡಿ. ಹೀರೋಗಳಿಗಷ್ಟೇ ನೋಡಿದೀರಾ ಫ್ಯಾನ್ಸ್ ನ ಅಂತ ಹೇಳಿದ್ರಿ, ಈ ರೀತಿ ಫ್ಯಾನ್ಸ್ ನ. ಬಟ್ ಇನ್ನೊಂದು ನೋಡಿ ನಿಮ್ಗೆ ಅಂತ ಅನ್ಸುತ್ತೆ ಆಗಿರೋದು ಒಂದು ಫ್ಯಾನ್ಸ್ ವಾರು. ಹೀರೋ ಫ್ಯಾನ್ಸ್ ಕಿತ್ತಾಡೋದು ನೋಡಿದೀವಿ, ಆದ್ರೆ ಫಾರ್ ದ ಫಸ್ಟ್ ಟೈಮ್ ಲೇಡಿ ಮತ್ತೆ ಬೇರೆ ಇವ್ರಿಗೆ ಫ್ಯಾನ್ಸ್ ವಾರ್ ನಡೀತಿರುವಂತದ್ದು. ಸೊ ಆ ಫ್ಯಾನ್ಸ್ ವಾರ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸಂಗೀತ ಅವರು? ಏನಾದ್ರು ಮೆಸೇಜ್ ಕೊಡಕ್ ಇಷ್ಟಪಡ್ತಾರೆ? ನಾವು ಗೇಮ್ ಅಲ್ಲಿ ಇರ್ಬೇಕಿದ್ರೆ ಫ್ಯಾನ್ ವಾರ್ ನಡೀತಿತ್ತು, ಅದು ನನಗೆ ಏನು ಐಡಿಯಾನೇ ಇರಲಿಲ್ಲ ಮನೆ ಒಳಗೆ ಇರ್ಬೇಕಿದ್ರೆ. ಬಿಕಾಸ್ ನಾವು ನಮ್ಮಲ್ಲೇ ಬಿಸಿ ಇರ್ತಿದ್ವಿ, ನಮಗೇನು ಗೊತ್ತಿರ್ಲಿಲ್ಲ. ಬಟ್ ಹೊರಗಡೆ ಬಂದಾಗ ನಂಗೆ ಈ ವಿಷಯಗಳು ಗೊತ್ತಾದಾಗ ತುಂಬಾ ಬೇಜಾರಾಯ್ತು. ಸ್ಪೆಷಲಿ ನನ್ನ ಫ್ಯಾಮಿಲಿಗೆ ಕೆಲವು ವಿಷಯದಲ್ಲಿ ಅಟ್ಯಾಕ್ ಮಾಡಿರೋಂಥದ್ದು ತುಂಬಾ ಬೇಜಾರಾಯ್ತು ಅವಾಗ. ಸೊ ಅದಾದ್ಮೇಲೆ ನಿಧಾನಕ್ಕೆ ಇವಾಗ ಸ್ಲೋ ಆಗ್ತಾ ಇದೆ. ಸೊ ಫ್ಯಾನ್ಸ್ ಗಳಕ್ಕೆ ಹೇಳಕ್ ಇಷ್ಟಪಡ್ತೀನಿ, ನಾವುಗಳು ಒಳಗಿರ್ಬೇಕಿದ್ರೆ ಆಟಕ್ಕೋಸ್ಕರ, ಆ ಒಂದು ಟ್ರೋಫಿಗೋಸ್ಕರ ಮಾತಾಡ್ತಿದ್ವಿ, ಇಲ್ಲ ಡಿಬೇಟ್ ಮಾಡ್ತಿದ್ವಿ, ಏನೋ ಮಾಡ್ತಾ ಇರ್ತಿದ್ವಿ. ಅದೆಲ್ಲದು ಆಟದಕ್ಕೋಸ್ಕರ, ಗೆಲ್ಬೇಕು ಅನ್ನೋದಕ್ಕೋಸ್ಕರ ಮಾತ್ರ. ಎಲ್ಲೂ ಕೂಡ ಯಾರು ಪರ್ಸನಲ್ ಯಾರಿಗೂ ಹೇಳ್ಬೇಕು ಅಂತ ಇರ್ಲಿಲ್ಲ. ಅದೇ ಸುದೀಪ್ ಸರ್ ಕೂಡ ಹೇಳಿದ್ರು, ಅಲ್ಲಿ ಬಂದಿರೋರ್ ಬಗ್ಗೆ ಹಿಂದೆ ಏನೇ ಹೇಳಿರ್ಬೋದು, ಬಟ್ ಇಲ್ಲಿ ಏನ್ ನಡೀತಿದ್ಯೋ ಅದು ನಿಜ ಅಂತ. ಸೊ ಅಲ್ಲಿ ಒಂದು ಮುಖ್ಯ ದ್ವಾರದ ಹೊರಗಡೆ ಕಾಲಿಡ್ತಾ ಇದ್ದ ಹಾಗೆ ಆ ಗೇಮ್ ಅಲ್ಲಿಗೆ ಮುಗಿಯುತ್ತೆ. ಸೊ ಅದ್ರ ಮುಂದೆ ನಮಗೆ ಗೇಮ್ ಅಲ್ಲಿರುವಂತ ಮನಸ್ತಾಪಗಳಾಗಿರ್ಬೋದು, ಗಲಾಟೆಗಳಾಗಿರ್ಬೋದು ಕ್ಯಾರಿ ಮಾಡೋದು ಇಟ್ಸ್ ಚೈಲ್ಡಿಶ್ನೆಸ್ ಅಂತ ಅನ್ಸುತ್ತೆ. ಆ ಮುಖ್ಯ ದ್ವಾರದ ಮುಂದೆ ಕಾಲಿಡ್ತಿದ್ದಂಗೆ ನಾವೆಲ್ಲ ನಮ್ಮ ನಾರ್ಮಲ್ ಬದುಕಿಗೆ ವಾಪಸ್ ಬರ್ತೀವಿ. ಇನ್ಯಾವ ಟ್ರೋಫಿನೂ ಗೆಲ್ಬೇಕಾಗಿಲ್ಲ. ಸೊ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೀವಿ, ನಾವೆಲ್ಲ ಚೆನ್ನಾಗಿ ಮಾತಾಡ್ಕೊಂತಿದೀವಿ. ನೀವುಗಳು ಕೂಡ ಎಲ್ಲರೂ ಒಂದಾದ್ರೆ, ಈ ಸಪೋರ್ಟರ್ಸ್ ಫ್ಯಾನ್ಸ್ ಎಲ್ಲರದು ಫ್ಯಾನ್ಸ್ ಒಂದಾದ್ರೆ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದ್ ಒಳ್ಳೆ ಹೆಸರು ಬರುತ್ತೆ ಅಂತ ಅನ್ಕೊಂತೀನಿ. ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಕರ್ನಾಟಕದಲ್ಲಿ. ಸೊ ಯಾರು ಕೂಡ ಯಾರಿಗೂ ಹೇಟ್ರೇಟ್ ಕ್ರಿಯೇಟ್ ಮಾಡಬೇಡಿ, ಪ್ರೀತಿ ಶೇರ್ ಮಾಡಿ. ಜೊತೆಗಿರುವಂತ ಸುಮಾರಷ್ಟು ಪ್ರೀತಿ ವಿಡಿಯೋಗಳಿದಾವೆ, ಅದನ್ನ ಶೇರ್ ಮಾಡ್ಕೊಂಡು ಪಾಸಿಟಿವಿಟಿ ಸ್ಪ್ರೆಡ್ ಮಾಡಿ.